ಪೇಪರಿಗೆ ಸೈನ್ ಮಾಡಬೇಕು ಅಂತ ಅನ್ಕೊಂಡಾಗ್ಲೇ ಆರೋಯ್ತು. ಈಗ ಆರೋಗ್ಬಾರ್ದು. ಇದು ಅಪಶಕುನ ಅಂತಾರೆ. ಒಂದು ನಿಮಿಷ ಹೇಳ್ಕೊ. ರಾಮ್, ಕೆಳಗೆ ಯಾಕೆ ಮಲ್ಕೋತಿದ್ಯಾ? ಮೇಲೆ ಮಲ್ಕೋ. ಇಲ್ಲ, ಮೊನ್ನೆ ಹುಷಾರಿಲ್ದಿದ್ದಾಗ ನನಗೆ ಗೊತ್ತಿಲ್ಲದೆ ಮೇಲೆ ಮಲ್ಕೊಬಿಟ್ಟಿದ್ದೆ. ಆದರೆ ಇದೇ ನನ್ನ ಜಾಗ, ನಾನಿಲ್ಲೇ ಮಲ್ಕೊಳ್ತೀನಿ. ಆರಾಮಾಗಿ ಮೇಲೆ ಮಲ್ಕೋ ರಾಮ್, ಜಾಗ ಖಾಲಿ ಇದೆ. ಇಲ್ಲ ಪ್ರೇಮ, ನಾನಿಲ್ಲೇ ಮಲ್ಕೊಳ್ತೀನಿ. ಹೇಳಿದ್ನಲ್ಲ, ಇದೇ ನನ್ನ ಜಾಗ. ನನ್ನ ಸ್ಟುಪಿಡಿಟಿಯಿಂದ ನಾನೇ ಪಡ್ಕೊಂಡಿರೋ ಜಾಗ. ಯಾಕಂದರೆ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ನಂಬಿ ನನಗೆ ನಾನು ಕೊಟ್ಕೊತಿರೋ ಶಿಕ್ಷೆ. ಇಲ್ಲಿ ಮಲ್ಕೊಂಡಾಗ್ಲೇ ನನಗೆ ನಾನು ಮಾಡಿರೋ ತಪ್ಪೆಲ್ಲ ನೆನಪಾಗೋದು. ಮುಂದೆ ಅಂತ ತಪ್ಪು ಮಾಡಬಾರ್ದು ಅಂತ ಎಚ್ಚರಿಕೆ ಮೂಡುತ್ತೆ. ರಾಮ್, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ್ವೋ. ತುಂಬಾ ಸಂಕಟ ಆಗುತ್ತೆ. ನನಗೂ ತುಂಬಾ ಸಂಕಟ ಆಗಿದೆ ಪ್ರೇಮ, ಇನ್ನೂ ಆಗ್ತಾನೆ ಇದೆ. ರಾಮ್, ನಿನ್ನ ಮನೆಗೆ ಬಂದಾಗಿಂದ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ಪ್ರೇಮ. ನನ್ನ ಫ್ಯಾಮಿಲಿನ ತುಂಬ ಕಾಳಜಿಯಿಂದ ನೋಡ್ಕೊತೀಯ. ನಮ್ಮಮ್ಮ, ನನ್ನ ತಂಗಿ ಏನಾದರೂ ಅಂದರೂ ಅನ್ಸ್ಕೊಂಡು ಸುಮ್ಮನೆ ಇರ್ತೀಯ. ದೊಡ್ಡಮ್ಮನ ಮುಂದೆ ಗೌರವದಿಂದ ನಡ್ಕೊಳ್ತೀಯ. ಎಲ್ರೂ ಪ್ರೀತಿಯಿಂದನೇ ನೋಡ್ಕೊಳ್ತಾ ಇದೀಯ. ಒಂದು ರೆಸ್ಪೆಕ್ಟಬಲ್ ಫ್ಯಾಮಿಲಿಲಿ ಸೊಸೆ ಹೇಗಿರಬೇಕು ಹಾಗೆ ಇದೆಯಾ ಪ್ರೇಮ? ಈ ವಿಷಯಗಳಲ್ಲಿ ಇಷ್ಟೊಂದು ಪರ್ಫೆಕ್ಟ್ ಆಗಿರೋ ನೀನು ನನಗಿಷ್ಟಲ್ಲಿ ಯಾಕೆ ಸುಳ್ಳು ಹೇಳಿ ಮದುವೆ ಆದೆ? ಯಾಕೆ ಅಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು? ನೀನೀಗ ನೆಡ್ಕೊಂಡ್ರೆ ನನ್ನ ಮನಸ್ಸು ಬದಲಾಗುತ್ತೆ ಅಂತ ಅನ್ಕೊಂಡಿದ್ಯಾ? ಅಲ್ಲ, ನನ್ನ ಮನಸ್ಸು ಕರಗಿ ನಾನಿನ್ನ ಒಪ್ಕೊಳ್ತೀನಿ ಅನ್ಸುತ್ತಾ ನಿನಗೆ? ಇಲ್ಲ ಪ್ರೇಮ, ಅದು ಈ ಜನ್ಮದಲ್ಲಿ ಸಾಧ್ಯ ಆಗಿಲ್ಲ. ನನಗೆ ನಿನ್ ಸಿಟ್ಟು, ಬೇಜಾರು ಎಲ್ಲ ಅರ್ಥ ಆಗುತ್ತೆ ರಾಮ್. ಆದ್ರೆ ನೀನ್ ಯಾವತ್ತಿದ್ರು ನನ್ನವನು. ಚಿಕ್ಕ ವಯಸ್ಸಿಂದ ನೀನೇ ನನ್ ಗಂಡ ಅಂತ ನಿರ್ಧಾರ ಮಾಡಿದ್ದೀನಿ. ಮನ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ದೀನಿ. ನಿನ್ನ ಹೆಂಡತಿ ಆಗ್ಬೇಕು ಅಂತ ಪ್ರತಿ ಕ್ಷಣನು ಕನಸು ಕಂಡಿದ್ದೀನಿ, ಕನ್ವರ್ಸಿದ್ದೀನಿ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ ರಾಮ್. ಒಂದಲ್ಲ ಒಂದಿನ ನೀನ್ ನನ್ನ ಒಪ್ಕೊಂಡೇ ಒಪ್ಕೋತೀಯ. ಇದು ನಿನಗೇನೆ ಅತಿ ಅನಿಸ್ತಿಲ್ವಾ ಪ್ರೇಮ? ಹೊಕ್ಕೆ ತಿರಸ್ಕಾರ ಎಲ್ಲ ಹುಟ್ಟೋದು ಒಂದ್ಸಲಿ. ನನ್ನ ಮನಸ್ಸನ್ನೇ ನೀನ್ ಚಿತ್ರ ಮಾಡಾಕಿದ್ಯಾ. ನಿನ್ನ ಒಪ್ಕೊಳ್ಳೋ ದೂರದ ಮಾತಾಯ್ತು. ನೀನ್ ಮಾಡಿರೋ ನೋವನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ರಾಮ್, ನನಗೆ ಗೊತ್ತು ನನ್ನಿಂದ ನಿನಗೆ ತುಂಬಾ ನೋವು, ಬೇಜಾರಾಗಿದೆ ಅಂತ. ಅದ್ರ ಪಶ್ಚಾತ್ತಾಪ ನನಗೂ ಇದೆ. ಆದ್ರೆ ನನ್ನ ಪ್ರೀತಿಗೆ ಆ ನೋವು, ಬೇಜಾರು ಎಲ್ಲಾನು ಮರೆಸೋ ಶಕ್ತಿ ಇದೆ. ಒಂದಲ್ಲ ಒಂದಿನ ಅದೇ ಪ್ರೀತಿ ನಿನ್ ಮನ್ಸಲ್ಲಿ ಜಾಗ ಕೊಡ್ಸುತ್ತೆ. ಅಷ್ಟೊಂದು ಕಾನ್ಫಿಡೆನ್ಸಾ? ಹಾಗಿದ್ರೆ ನಾವ್ಯಾಕೆ ಒಂದು ಚಾಲೆಂಜ್ ಮಾಡಬಾರ್ದು ಪ್ರೇಮ? ಸರಿ, ಒಂದ್ಸಲಿ ನೋಡೇ ಬಿಡೋಣ. ನಿನ್ ಪ್ರೀತಿ ಗಟ್ಟಿನೋ ಅಥವಾ ನಿನ್ ಪ್ರೀತಿ ಪಡೆಯೋ ಅರ್ಥದಲ್ಲಿ ನನ್ನ ಮನ್ಸಿಗೆ ಮಾಡಿರೋ ಗಾಯ ಗಟ್ಟಿನೋ ಅಂತ.
ನಿನ್ನ ಪ್ರೀತಿಗೆ ನನ್ನ ಮನಸ್ಸನ್ನ ಬದಲಾಯಿಸೋಕೆ ಶಕ್ತಿ ಇಲ್ಲ ಅಂತ ಗೊತ್ತಾದ್ಮೇಲಾದರೂ ನಾನು ಬಿಟ್ಟು ಹೋಗ್ತೀಯಾ? ಅವಾಗಾದ್ರೂ ನನ್ನ ಪಾಡಿಗೆ ನನ್ನ ಬದುಕೋಗ್ಬಿಡ್ತೀಯಾ? ನಿಂದು ಪ್ರೀತಿ ಅಲ್ಲ ಪ್ರೇಮ, ಸ್ವಾರ್ಥ. ಪ್ರೀತಿನೇ ಸತ್ಯ ಆಗಿದ್ರೆ ಕಲ್ ಬಂಡೆನೂ ಕರಗುತ್ತೆ, ಎಂಥವ್ರ ಮನಸ್ಸು ಬದಲಾಗತ್ತೆ. ಆದ್ರೆ ನಿಂದು ಸ್ವಾರ್ಥ. ಅದು ಯಾವತ್ತೂ ನನ್ನ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಲ್ಲ ಮಾತಾಡ್ಬೇಡ ರಾಮ್. ನನ್ನ ಪ್ರೀತಿ ಆ ಸೂರ್ಯ ಚಂದ್ರನಷ್ಟೇ ಸತ್ಯವಾದದ್ದು. ಒಂದೇ ಒಂದು ಅವಕಾಶ ಕೊಡು ರಾಮ್, ಒಂದೇ ಒಂದು ಕೊನೆ ಅವಕಾಶ ಕೊಡು. ನನ್ನ ಪ್ರೀತಿಗಿರೋ ಶಕ್ತಿನ ನಾನು ಸಾಬೀತು ಮಾಡ್ತೀನಿ. ನೀನ್ ಹುಟ್ಟಿದಪ್ಪ ಅಷ್ಟೊತ್ತಿಗೆ ನಿನ್ ಮನ್ಸಲ್ಲಿ ಜಾಗ ಪಡ್ಕೋತೀನಿ. ಪಡಿಲಿಲ್ಲ ಅಂದ್ರೆ ನಾನು ಮಾಡಿರೋ ತಪ್ಪನ್ನ ಎಲ್ರೂ ಮುಂದೆ ಒಪ್ಕೊಂಡು ಬದುಕಿಂದಾನೆ ದೂರ ಹೊರಟೋಗ್ತೀನಿ. ನಿಜವಾಗ್ಲೂ ಹೊರಟೋಗ್ತೀಯಾ? ನಿಜವಾಗ್ಲೂ ರಾಮ್. ಹಾಗಂತ ಪ್ರಾಮಿಸ್ ಮಾಡು. ಅಕ್ಕ, ನೀನು ಮಾಡಿರೋ ಪ್ಲ್ಯಾನು ಸರಿಯಾಗಿ ವರ್ಕೌಟ್ ಆಗ್ತಾಯಿದೆ. ಡೈವರ್ಸ್ ಪೇಪರ್ಗೆ ಇನ್ನೇನು ಸೈನ್ ಬಿದ್ದುಬಿಡುತ್ತೆ, ನೋಡ್ತಾ ಇರು. ಇದೇನ್ ಪೂರ್ವಿ, ದೇವ್ರಿಗೆ ಹಚ್ಚಿದ ದೀಪನ ಆರೋಯ್ತು. ಪೇಪರ್ಗೆ ಸೈನ್ ಮಾಡ್ಬೇಕು ಅಂತ ಅನ್ಕೊಂಡಾಗ್ಲೇ ಆರೋಯ್ತು. ಈಗ ಆರೋಗ್ಬಾರ್ದು. ಇದು ಅಪಶಕುನ ಅಂತಾರೆ. ಒಂದು ನಿಮಿಷ ಹೇಳ್ಕೊ. ದೀಪ ಈಗಲೇ ಆರೋಗ್ಬೇಕಾ? ಯಾರಾದ್ರೂ ಬಂದ್ಬಿಟ್ರೆ ಏನೋ ಗತಿ.
ಅಯ್ಯೋ ಅಕ್ಕ, ಇವಳು ತಂಗಿ ಬರ್ತಾವಳಕ್ಕ. ಇವಳು ಬರ್ತಾ ಇರೋದು ನೋಡಿದ್ರೆ ಇವಳನ್ನೇ ಹುಡ್ಕೊಂಡ್ ಅಂತ ಅನಿಸ್ತಿದೆ. ಯೋ ಕಿಟ್ಟಿ, ಅವಳು ಬಂದ್ಬಿಟ್ರೆ ದೊಡ್ಡ ಎಡ್ವಟ್ಟಾಗೋಗ್ಬಿಡುತ್ತೆ ಕಣೋ. ಖಂಡಿತ ಅವಳಿಗೆ ಇದು ಡಿವೋರ್ಸ್ ಪೇಪರ್ಸ್ ಅನ್ನೋದು ಗೊತ್ತಾಗೋಗುತ್ತೆ. ಆಮೇಲೆ ಈ ಜನ್ಮದಲ್ಲಿ ಈ ಪ್ರೇಮ ಆ ಪೇಪರ್ಸ್ ಮೇಲೆ ಸೈನ್ ಮಾಡಲ್ಲ. ಈಗ ಏನ್ ಮಾಡೋದಕ್ಕ? ಅವಳು ಬರೋಷ್ಟರಲ್ಲಿ ಸೈನ್ ಆದ್ರೆ ನಾವು ಉಳ್ಕೊಂಡ್ವಿ, ಇಲ್ಲಾಂದ್ರೆ ಮುಗೀತಕ್ಕ ನಮ್ಮ ಪ್ಲಾನು. ಕೊಡಿರಿ, ನಾ ಹಚ್ತೀನಿ. ಈಗ ಸಮಾಧಾನನಾ? ತಗೊಳ್ಳಿ, ಸೈನ್ ಮಾಡಿ. ಪೂರ್ವಿ, ಯಾಕೆ ಇಷ್ಟೊಂದು ಅವಸರ ಮಾಡ್ತಿದ್ಯಾ? ಅದು ನನ್ನ ಅರ್ಜೆಂಟಾಗಿ ಆಚೆ ಹೋಗ್ಬೇಕಿತ್ತು ಅದಕ್ಕೆ ನಿಮ್ಗೆ ಅರ್ಜೆಂಟ್ ಮಾಡ್ದೆ. ಸೈನ್ ಮಾಡಿ. ನಿಂಗೆ ತುಂಬಾ ಅರ್ಜೆಂಟ್ ಇದೆ ಅನ್ಸುತ್ತೆ ಪೂರ್ವಿ, ಅದಕ್ಕೆ ಎಷ್ಟೊಂದು ಅವಸರ ಮಾಡ್ತಿದ್ಯಾ. ಕೊಡು. ಆ ಪೆನ್ನ ಲಿಂಕ್ ಇತ್ತಾ? ಚೆಕ್ ಮಾಡಿದ್ಯಾ? ಅಕ್ಕ, ಎಲ್ಲಿದ್ಯೆ? ಕಾವ್ಯ, ದೇವ್ರ ಮನೇಲಿದ್ದೀನಿ, ಬಾ. ಬಂದೇ ಇರು. ಯೋ ಕಿಟ್ಟಿ, ಹೋಗಿ ಬಂದ್ರೆ ಕೆಲಸ ಕೆಟ್ಟೋಗುತ್ತೆ. ಹೇಗಾದ್ರೂ ಮಾಡ್ತಾಡಿ, ನಾನು ಹೇಗೆ ತಡೀಲಿ ಅಕ್ಕ? ಹೇಗಾದ್ರೂ ಮಾಡ್ತಾಡಿ. ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಬೆಚ್ಚಬೀಳೋ ತರ ಮಾಡಿದ್ರಿ? ಅದು ಅದು ಏನೋ ನನಗೆ ಆವಾಜ್ ಆಗ್ತಾ ಇದೆಯಾ? ಏನಂದ್ರೆ? ನಾನು ಆವಾಜ್ ಹಾಕ್ತಿದ್ದೀನ? ನೀವು ಸಡನ್ ಆಗಿ ಎದ್ರಿಗೆ ಬಂದ್ರಲ್ಲ, ಅದಕ್ಕೆ. ನೀನು ನಿಮ್ಮ ಅಕ್ಕ ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಿದ್ದೀರಾ ಅಂತ ಅನಿಸ್ತು, ಅದಕ್ಕೆ ಬಂದೆ. ಕಿತಾಪತಿ ಮಾಡಕ್ ಬರೋದೆಲ್ಲ ನಿಮ್ಗೆನೆ, ನಿಮ್ ಫ್ಯಾಮಿಲಿನೇ ಕಿತಾಪತಿ ಮಾಡಿ ನಮ್ಮ ಅಕ್ಕನ ಮದ್ವೆ ಮಾಡ್ಕೊಂಡು ಈ ಮನೆ ಕರ್ಕೊಂಡ್ ಬಂದಿರೋದು. ಇದೆಲ್ಲ ನಿಮ್ ಹತ್ರ ವಾದ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ತುಂಬಾ ಕೆಲಸ ಇದೆ, ದಾರಿ ಬಿಡಿ. ಪೂರ್ವಿ, ಇಲ್ಲೇ ಸಹಿ ಹಾಕ್ಬೇಕಲ್ವಾ? ಹಾ ಹಾ, ಅಲ್ಲೇ ಅತ್ತಿಗೆ, ಅಲ್ಲೇ.